ಮಾಸ್ಕ್ ಹಾಕಿಕೊಳ್ಳದೆ ಪ್ರತಿಭಟನೆಗೆ ಬಂದವರಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದಿನೇ ದಿನೇ ಕೊರೋನಾ ಹೆಚ್ಚಾಗ್ತಾ ಇದೆ. ಅಮೆರಿಕಾದಲ್ಲಿ ಜನ ಚಿಕಿತ್ಸೆ ಸಿಗದೆ ಒದ್ದಾಡ್ತಿದ್ದಾರೆ. ಈ ಪರಿಸ್ಥಿತಿ ನರಕಯಾತನೆ ನಮಗ್ ಬೇಡ, ಎಲ್ಲರೂ ಮಾಸ್ಕ್ ಹಾಕೊಳ್ಳಿ ಅಂತ ಬುದ್ಧಿಮಾತು ಹೇಳಿದ್ದಾರೆ. ಪ್ರಪ್ರಥಮವಾಗಿ ನನ್ನ ವಿನಂತಿ ಎಲ್ಲ ಪದಾಧಿಕಾರಿಗಳು ಎಲ್ರಿಗೂ ನೆಕ್ಸ್ಟ್ ಟೈಮ್ ಮಾಸ್ಕ್ ಇಲ್ಲದೆ ಬಂದ್ರೆ ಅದ್ರ ಮೇಲೆ ನಿಮಗೆ ಪರಿಣಾಮ ಬೇರೆ. ಫಸ್ಟ್ ನೀವು ಭಾರತ ದೇಶ ಅಲ್ಲ ಬೇರೆ ಕಡೆ ನೋಡಬೇಕು, ನೀವು ಹೋಗಿ ಟಿವಿ ನೋಡಿ. 2,13,000 ಒಂದೇ ದಿನ. ಅಮೆರಿಕ ಅಂತ ಕಂಟ್ರಿಯಲ್ಲಿ ಚುಚ್ಚುಮದ್ದು ಕೊಡಕ್ಕಾಗ್ತಾ ಇಲ್ಲ, ಜನರಿಲ್ಲ, ಡಾಕ್ಟರ್ ಇಲ್ಲ, ನರ್ಸ್ಗಳಿಲ್ಲ. ದಯವಿಟ್ಟು ನಾವು ಕಷ್ಟಪಟ್ಟು ಸೆಕೆಂಡ್ ವೇವ್ ಅಲ್ಲಿ ನಾವು ಅನುಭವಿಸಿರೋ ಯಾತ್ರೆ. ಒಮೈಕ್ರಾನ್ ಸೋಂಕಿನ ಅಬ್ಬರಕ್ಕೆ ವಿಶ್ವವೇ ಬೆಚ್ಚಿ ಬೀಳ್ತಾ ಇದೆ. ನಿನ್ನೆ ಒಂದೇ ದಿನ ಜಗತ್ತಿನಾದ್ಯಂತ 14 ಲಕ್ಷ ಮಂದಿಗೆ ಸೋಂಕು ತಗುಲಿದೆ. 2019 ಬಳಿಕ ದಿನದ ಗರಿಷ್ಠ ಪ್ರಮಾಣದಲ್ಲಿ ದಾಖಲಾದ ಸೋಂಕಿನ ಸಂಖ್ಯೆಯಾಗಿದೆ. ಎಲ್ಲೆಲ್ಲೂ ಕೊರೋನಾ ಸೋಂಕಿನ ಸಂಖ್ಯೆ ವೇಗವಾಗಿ ಹಬ್ಬುತ್ತಾ ಇದ್ದು, ಬ್ರಿಟನ್, ಸ್ಪೇನ್ನ ಹಾಗೂ ಅಮೆರಿಕಾದಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಅಮೆರಿಕಾದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಕೊರೋನಾ ತಗುಲಿದೆಯಂತೆ. ಇದರಲ್ಲಿ 50% ಮಂದಿಗೆ ಒಮೈಕ್ರಾನ್ ತಗುಲಿದೆ ಅಂತಾನೆ ಹೇಳಲಾಗ್ತಾ ಇದೆ. ಡಿಸೆಂಬರ್ 31ರ ಕರ್ನಾಟಕ ಬಂದ್ ಮುಂದೂಡಿಕೆ ಆಗುತ್ತಾ ಅನ್ನೋ ಅನುಮಾನ ಎದ್ದಿದೆ. 2-3 ದಿನ ಮುಂದೂಡುವಂತೆ ವಾಟಾಳ್ ಮನವೊಲಿಸಲು ಹೋರಾಟಗಾರರು ಮುಂದಾಗಿದ್ದಾರಂತೆ. ಡಿಸೆಂಬರ್ 31ಕ್ಕೆ ಬಂದ್ ಮಾಡಿದರೆ ಯಶಸ್ಸು ಕಾಣುವುದು ಡೌಟ್. ವಿರೋಧ ಪಕ್ಷದಿಂದಲೂ ಬಂದ್ಗೆ ಸಹಕಾರ ಇಲ್ಲ. ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರು ಸಹ ಹಿಂದೇಟು ಹಾಕ್ತಿದ್ದಾರೆ. ಜನವರಿ ಮೊದಲ ವಾರದಲ್ಲಿ ಬಂದ್ ಮಾಡಿದರೆ ಸೂಕ್ತ ಅಂತ ಮನವಿ ಮಾಡ್ತಿದ್ದಾರಂತೆ. ಬಂದ್ಗೆ ಬೆಂಬಲ ನೀಡಿದ್ದ ಪ್ರವೀಣ್ ಶೆಟ್ಟಿ ಕೂಡ ಯು ಟರ್ನ್ ಹೊಡೆದಿದ್ದಾರೆ. ಬೆಳಗಾವಿ ಕ್ರಿಯಾ ಸಮಿತಿ ಬಂದ್ಗೆ ಬೆಂಬಲಿಸಿಲ್ಲ. ಒಮೈಕ್ರಾನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ, ಹೀಗಾಗಿ ಬಂದ್ ಮುಂದೂಡಬೇಕು ಅಂತ ಹೇಳಿದ್ದಾರೆ. ಬಂದ್ ಕರೆ ಕೊಟ್ಟವ ಅವರಿಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ನಾವು ಸಹ ಬೆಂಬಲವನ್ನು ಕೊಟ್ಟಿದ್ದೀವಿ. ಅದು ನಾನು ಪ್ರಾಮಾಣಿಕವಾಗಿ ಒಪ್ಕೊಂತೆ. ಚಿತ್ರರಂಗಕ್ಕೆ ಶುಕ್ರವಾರವಾಗಿ 3 ಪಿಕ್ಚರ್ಗಳನ್ನು ಬಿಡುಗಡೆ ಮಾಡ್ತಾ ಇರೋದು. ಅವತ್ತೇ ಸಾರಾ ಗೋವಿಂದ್ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಮುಂದೆ ಹಾಕೋಣ ಅಂತ ಹೇಳಿದ್ದಾರೆ. ಒಟ್ಟಾರೆ ನಿರ್ಧಾರದಿಂದ ಇದನ್ನು ಬಂದನ್ನು ಮುಂದಾಕಿ ಅನ್ನುವಂಥ ನಿರ್ಧಾರವನ್ನು ನಾವು ಹೇಳ್ತಾರೆ. ಮತ್ತು ಚಿತ್ರರಂಗದಲ್ಲಿ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿರೋದ್ರಿಂದ ಪ್ರೊಡ್ಯೂಸರು ಸಹ ವಿಷವನ್ನು ತಗೊತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ 31ನೇ ತಾರೀಕು ಪ್ರತಿಯೊಂದು ಯುವ ಪೀಳಿಗೆಯನ್ನು ಸಹ ಆಚರಣೆಯಲ್ಲಿರೋದ್ರಿಂದ ಅತಿ ಹೆಚ್ಚಿನ ವ್ಯಾಪಾರ ಆಗೋದ್ರಿಂದ ಸ್ವಲ್ಪ ಮುಂದಾಕಿ ಅನ್ನುವಂಥದ್ದು ನಮ್ಮ ಬೇಡಿಕೆ. ಅದು ಒತ್ತಾಯಪೂರ್ವಕವಾಗಿ ವಾಟಾಳ್ ನಾಗರಾಜ್ ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಈ ನಾವು ವಾಟಾಳ್ ಅವರಿಗೆ ಬೆಂಬಲ ಇಲ್ಲ ಅಂತ ನಾನು ಘೋಷಣೆ ಮಾಡ್ತಾ ಇಲ್ಲ. ವಾಟಾಳ್ ಅವರ ಹೋರಾಟಕ್ಕೆ ಅವರ ಎಲ್ಲದಕ್ಕೂ ಸಹ ಬೆಂಬಲ ಇರುತ್ತೆ. ಆದ್ದರಿಂದ ಈ ದಿನಾಂಕವನ್ನು ಬದಲಾವಣೆ ಮಾಡಿ ಅನ್ನುವಂಥದ್ದೇ ಒಂದು ಒತ್ತಾಯ ಬಿಟ್ಟು. ಅತ್ತ ಕರ್ನಾಟಕ ಬಂದ್ ಮುಂದೂಡುವಂತೆ ಒತ್ತಡ ಹೆಚ್ಚಾಗ್ತಾ ಇದ್ರು. ವಾಟಾಳ್ ನಾಗರಾಜ್ ಮಾತ್ರ ಪಟ್ಟು ಸಡಲಿಸ್ತಾ ಇಲ್ಲ. ಡಿಸೆಂಬರ್ 31ರ ಕರ್ನಾಟಕ ಬಂದ್ ವಾಪಸ್ ಪಡೆಯಲ್ಲ. ಯಾರೇ ಬೆಂಬಲಿಸಿದ್ರು ಬೆಂಬಲ ನೀಡದಿದ್ರೂ ಪರವಾಗಿಲ್ಲ, ನಮ್ಮ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಸೂರ್ಯ ಚಂದ್ರ ದಿಕ್ಕು ಬದಲಿಸಿದ್ರೂ ಸರಿ, ಬಂದ್ ವಾಪಸ್ ಪಡೆಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ಮೈಸೂರು ಸರ್ಕಲ್ನಲ್ಲಿ ಹಲವು ಸಂಘಟನೆಗಳು ಬಂದ್ಗೆ ಸಾಥ್ ನೀಡುವಂತೆ ಪ್ರತಿಭಟನೆ ನಡೆಸಿದ್ವು. ನಟ ಶಿವರಾಜ್ ಕುಮಾರ್ ಬಂದ್ ನೇತೃತ್ವ ವಹಿಸುವಂತೆ ತಮಟೆ ಬಾರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಬಂದ್ ಬಗ್ಗೆ ಮಾತನಾಡಿದ ಗೃಹ ಸಚಿವ ಆರ್ ಜ್ಞಾನೇಂದ್ರ, ಬಲವಂತದ ಬಂದ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಒಕ್ಕೂಟ ಬಂದನ್ನ ಕರೆದಿದ್ದೇವೆ. ಇಡೀ ರಾಜ್ಯ ಒಂದಾಗಿ ನಿಲ್ಲಬೇಕಾಗಿದೆ. 31 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಭಾರಿ ಮೆರವಣಿಗೆ ಗೌನಾಲಿಂದ ಕೆಂಪೇಗೌಡ ರಸ್ತೆ ಬಸ್ ನಿಲ್ದಾಣ, ಕೆಂಪೇಗೌಡ ಬಸ್ ನಿಲ್ದಾಣ ಮತ್ತು ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಭಾರಿ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡತಕ್ಕಂಥದ್ದು. ರಾಜ್ಯದ ಜನತೆ ಯಾವುದೇ ಬದಲಾವಣೆ ಇಲ್ಲದೆ 31ನೇ ತಾರೀಕು ಬಂದಿಗೆ ತಾವು ರೆಡಿ ಇರಬೇಕು ಅಂತೇಳಿ ಎಲ್ಲರನ್ನ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಒಂದು ಮಾಡುವಂಥ ಯಾವುದೇ ಸಂದರ್ಭಗಳು ಈಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನು ನಡೆದಿದೆ ಈ ಪ್ರಕರಣಗಳಲ್ಲಿ ಸಾಕಷ್ಟು ಸರ್ಕಾರ ಆ್ಯಕ್ಷನ್ ಮಾಡಿದೆ, ಅಪರಾಧಿಗಳನ್ನು ಬಂಧಿಸಿದೆ. ಎಲ್ಲ ರೀತಿಯಿಂದಲೂ ಕೂಡ ಕನ್ನಡದ ನೆಲ ಜಲ ಈಗಾಗಲೇ ಬೇರೆ ಬೇರೆ ಸಂಘಟನೆಗಳು ಇದರಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ. ಮತ್ತು ಬಲವಂತವಾಗಿ ಬಂದ್ ಮಾಡಿಸ್ಲಿಕ್ಕೆ ಮುಂದಾದರೆ ಏನು ಆ್ಯಕ್ಷನ್ ಮಾಡ್ತಾರೆ? ಬಲವಂತವಾಗಿ ಬಂದ್ ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಯ್ದೆಗಳಿದ್ದಾವೆ, ಆ್ಯಕ್ಷನ್ ಆಗ್ತದೆ ಖಂಡಿತವಾಗ. ಅದಕ್ಕಿಂತ ಬಂದ್ರಿಂದ ಇವತ್ತೇ ಹಿಂಸರಿಯೋದು ಅದು ಒಳ್ಳೆಯದು ಅಂತೇಳಿ
ನನ್ನ ಪ್ರಾಮಾಣಿಕ ಅನಿಸಿಕೆ. ಎಲ್ಲೋ ಕರ್ನಾಟಕ ಬಂದ್ ಬಗ್ಗೆ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬಂದ್ಗೆ ಕರೆ ಕೊಡೋದು ಬೇಡ, ಈಗಲೇ ಕೋವಿಡ್ನಿಂದ ಬಳಲಿರೋ ಜನ ಈಗ ಸುಧಾರಿಸ್ಕೊಳ್ತಾ ಇದ್ದಾರೆ. ಎಲ್ಲದಕ್ಕೂ ಬಂದ್ ಒಂದೇ ಪರಿಹಾರ ಅಲ್ಲ, ಅದನ್ನ ಬಿಟ್ಟು ಬೇರೆ ರೀತಿಯ ಹೋರಾಟಗಳಿವೆ ಅಂತ ಕನ್ನಡ ಪರ ಸಂಘಟನೆಗಳಿಗೆ ಸಿಎಂ ಮನವಿ ಮಾಡಿದ್ದಾರೆ. ಎಂಇಎಸ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ನಾಳೆ ಪ್ರತಿಭಟನೆ ನಡೆಸುವುದಕ್ಕೆ ಕರವೇ ಮುಂದಾಗಿದೆ. ಟೌನ್ ಹಾಲ್ನಿಂದ ಪ್ರತಿಭಟನೆ ಆರಂಭವಾಗಲಿದ್ದು ರಾಜಭವನಕ್ಕೆ ಮುತ್ತಿಗೆ ಹಾಕಲು ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಕರವೇ ಅಧ್ಯಕ್ಷ ನಾರಾಯಣಗೌಡ 10,000ಕ್ಕೂ ಅಧಿಕ ಕರವೇ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಎಂಇಎಸ್ ವಿರುದ್ಧ ಕ್ರಮ ಕೈಗೊಳ್ಳಲು ರಾಜ್ಯಪಾಲರಿಗೆ ಮನವಿ ಮಾಡಲಿದ್ದು ಡಿಸೆಂಬರ್ 31ರ ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ನಾಳೆ 11 ಟೌನ್ ಹಾಲ್ನಿಂದ ಭಾರಿ ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಸುಮಾರು 31 ಜಿಲ್ಲೆಯಿಂದ ನಮ್ಮ ಪದಾಧಿಕಾರಿಗಳು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೇಂದ್ರ ಗಮನ ಸೆಳೆಯಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ರಾಜಭವನಕ್ಕೆ ಮುತ್ತಿಗೆಯನ್ನು ಹಾಕ್ತಿರುವಂಥದ್ದು. ರಾಜಭವನಕ್ಕೆ ಮುತ್ತಿಗೆ ಹಾಕಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಒಂದು ಮನವಿಯನ್ನು ಸಲ್ಲಿಸಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಉದ್ದೇಶ ಅಷ್ಟೇ. ಉದ್ದೇಶ 31ರ ಬಂದ್ ಏನು ಅವ್ರು ಕರೆ ಕೊಟ್ಟಿದ್ದಾರೆ, ಉದ್ದೇಶ ಸೇಮ್ ಉದ್ದೇಶ ನಮ್ಮದು ಅಷ್ಟೇ. ನಾವು ಇವತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂದರೆ ಎಂಇಎಸ್ ಅನ್ನು ಕರ್ನಾಟಕದೊಳಗಡೆ ನಿಷೇಧಿಸಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡೇ ಪ್ರತಿಭಟನೆ ಮಾಡಿ. ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿರೋ ಇಟಿಎ ಮಾಲ್ ನಡೆಗೆ ಕನ್ನಡ ಸಂಘಟನೆಗಳು ನಿಗಿ ಕೆಂಡ ಕಾರ್ತಿವೆ. ಮಾಲ್ನಲ್ಲಿ ಬಾಲಿವುಡ್ ನಟರ ಫೋಟೋಗಳು ರಾರಾಜಿಸ್ತಾ ಇದ್ದು ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಅಂತ ಕರ್ನಾಟಕ ಜನಶಕ್ತಿ ಸಮಿತಿ ಒಕ್ಕೂಟ ದಾಳಿ ಮಾಡಿದೆ. ಬಾಲಿವುಡ್ ನಟರ ಫೋಟೋ ಕಿತ್ ಹಾಕಿ ಕನ್ನಡ ನಟರ ಫೋಟೋ ಅಂಟಿಸಿದ್ದಾರೆ. ಕನ್ನಡ ಕವಿಗಳು, ಸಾಹಿತಿಗಳು, ಕ್ರಿಕೆಟಿಗರ ಫೋಟೋ ಸೇರಿದಂತೆ ಹಲವು ಮಹನೀಯರ ಫೋಟೋಗಳನ್ನು ಅಂಟಿಸಿದ್ದಾರೆ. ಕರ್ನಾಟಕ ಇವ್ರಿಗೆ ಶಾರುಖ್ ಖಾನ್ ಬೇಕು, ಅಮೀರ್ ಖಾನ್ ಬೇಕು, ಸಲ್ಮಾನ್ ಖಾನ್ ಬೇಕು. ಕನ್ನಡದ ಪದ ಇಲ್ಲ. ಇನ್ನೊಂದು ಕನ್ನಡದ ಯಾಕೆ ಇದು ಕರ್ನಾಟಕ. ಸಿಎಂ ಹಾಗೂ ಮಾಜಿ ಸಿಎಂ ನಡುವೆ ಶೀತಲ ಸಮರ ಮುಂದುವರೆದಂತೆ ಕಾಣಿಸ್ತಾ ಇದೆ. ಮುನಿಸು ಶಮನ ಮಾಡುವುದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಬಿಜೆಪಿ ನಾಯಕರ ಬೇಗುದಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಸಿಎಂ ಹಾಗೂ ಮಾಜಿ ಸಿಎಂ ಮುನಿಸು ಪ್ರದರ್ಶನವಾಗಿದೆ. ಕಾರ್ಯಕ್ರಮಕ್ಕೆ ಸಿಎಂ ಆಗಮಿಸ್ತಾ ಇದ್ದಂತೆ ಎಲ್ಲರ ಚಿತ್ತ ಸಿಎಂ ಕಡೆ ನೆಟ್ಟಿತ್ತು. ಸಿಎಂ ಎದುರಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇದ್ರೂ ಆತ ತಿರುಗಿಯೂ ಸಹ ನೋಡಿಲ್ಲ. ಬಿಜೆಪಿ ನಾಯಕರ ನಡುವೆ ಸಚಿವ ಸ್ಥಾನದ ಜಂಗಿ ಕುಸ್ತಿ ಮತ್ತೆ ಶುರುವಾದಂತೆ ಕಾಣಿಸ್ತಾ ಇದೆ. 2-3 ಬಾರಿ ಸಚಿವರಾಗಿದ್ದವರು ರಾಜೀನಾಮೆ ಕೊಡಬೇಕು, ಈ ಮೂಲಕ ಹೊಸ ಮುಖಗಳಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಶಾಸಕ ರೇಣುಕಾಚಾರ್ಯ ಅಸಮಾಧಾನ ಹೊರಹಾಕಿದ್ದಾರೆ. ರೇಣುಕಾಚಾರ್ಯರ ಈ ಹೇಳಿಕೆಗೆ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದು, ಧಾರಾಳವಾಗಿ ನಾವು ಬಿಟ್ಕೊಡೋದಕ್ಕೆ ತಯಾರಾಗಿದ್ದೇವೆ, ಸಚಿವ ಸ್ಥಾನ ಬಿಟ್ಟು ಪಕ್ಷ ಸಂಘಟನೆಗೆ ಶ್ರಮ ಪಡ್ತೀವಿ ಅಂತ ಹೇಳಿದ್ದಾರೆ. 2004, 8, 18ರಲ್ಲಿ ಯಾರಾದರೂ ಸಚಿವರಾಗಿದ್ದಾರೆ 3 ಬಾರಿ. ಸಂಘಟನೆಗೆ ತಮ್ಮ ಸಮಯವನ್ನು ಕೊಡಬೇಕು, ಹಾಗಾಗಿ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಡಬೇಕಂತೇಳಿ ಧಾರಾಳ ತಯಾರಿದ್ದೀವಿ. ಇದರಲ್ಲಿ ಹಿರಿಯರನ್ನ ಯಾರನ್ನಾರು ತೆಗಿಬೇಕು ಅಂತ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೋ ತೆಗೆಯೋದ್ರಲ್ಲಿ ಮೊದಲನೇದೇ ನಾನು ತಯಾರಿದ್ದೀನಿ. ನಾನು ತೆಗೆದುಬಿಟ್ರೆ ತುಂಬ ಸಂತೋಷದಿಂದ ಪಕ್ಷ. ಬೆಂಗಳೂರಲ್ಲಿ ನಡೆದಿದ್ದ ಅರ್ಚನಾ ರೆಡ್ಡಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ವಿಷಯ ಬಯಲಾಗ್ತಾ ಇದೆ. ಕೊಲೆಯಾದ ಅರ್ಚನಾ ರೆಡ್ಡಿ 3 ಮದುವೆ ಮಾಡಿಕೊಂಡಿದ್ರಂತೆ. ಮೊದಲನೇ ಪತಿಗೆ ವಿಚ್ಛೇದನ ನೀಡಿದ್ದ ಅರ್ಚನಾ ಸಿದ್ದಿಕ್ ಅನ್ನೋನ ಜೊತೆ 3 ವರ್ಷ ಸಹಬಾಳ್ವೆ ಮಾಡಿದ್ಲಂತೆ. ನಂತರ ಕೊಲೆ ಆರೋಪಿ ನವೀನ್ ಜೊತೆಗೂ ಲಿವಿಂಗ್ ಟುಗೆದರ್ನಲ್ಲಿ ಇದ್ಲಂತೆ. ಇಷ್ಟೇ ಅಲ್ಲ, ರೌಡಿ ರೋಹಿತ್ ಜೊತೆಗೂ ಅರ್ಚನಾ ಸುತ್ತಾಡ್ತಾ ಇದ್ಲಂತೆ. ಆದರೆ ನವೀನ್ ಅರ್ಚನಾ ಪುತ್ರಿ ಮೇಲೆ ಕಣ್ಣು ಹಾಕಿದ್ದ. ಇದರಿಂದ ಸಿಟ್ಟಿಗೆದ್ದ ಅರ್ಚನಾ ರೌಡಿ ರೋಹಿತ್ ಮೂಲಕ ವಾರ್ನಿಂಗ್ ಕೊಡಿಸಿದ್ಲಂತೆ. ಹೀಗಾಗಿ ನವೀನ್ ಮತ್ತು ಅರ್ಚನಾ ಪುತ್ರಿ ಸೇರಿ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ.